ವಿಧಾನಮಂಡಲದ ವಿಶೇಷ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇದರ ಮಧ್ಯೆ ರಾಜ್ಯಪಾಲರ ಭಾಷಣದ ಬಗ್ಗೆಯೂ ಕೂಡ ಕುತೂಹಲ ಸೃಷ್ಟಿಯಾಗ್ತಾ ಇದೆ. ಯಾಕಂತಂದ್ರೆ ನಿನ್ನೆ ಇಡೀ ದಿನದ ಬೆಳವಣಿಗೆಯನ್ನು ಗಮನಿಸಿದ್ರೆ ರಾಜ್ಯಪಾಲ ವರ್ಸಸ್ ಸರ್ಕಾರ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಲ್ಲಿ ಕುತೂಹಲವೂ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಭಾಷಣದಲ್ಲಿ ಒಂದಿಷ್ಟು ಮಾರ್ಪಾಡು ಮಾಡೋದಕ್ಕೆ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ರಾಜ್ಯಪಾಲರು ಹೇಳಿದಂತ ಬದಲಾವಣೆಯನ್ನ ಮಾಡೋದಕ್ಕೆ ನಿರಾಕರಿಸಿದೆ. ಸದ್ಯ ಪ್ರಶ್ನೆ ಇರೋದು ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರಾ, ಬಂದರು ಸರ್ಕಾರ ಸಿದ್ಧಪಡಿಸಿದಂತ ಭಾಷಣವನ್ನೇ ಓದ್ತಾರಾ ಅಥವಾ ಕೇಂದ್ರವನ್ನ ಟೀಕಿಸೋ ಸಾಲುಗಳನ್ನ ಓದದೆ ಹಾಗೆ ಬಿಡ್ತಾರಾ? ಯಾಕಂತಂದ್ರೆ ತಮಿಳುನಾಡಿನ ರಾಜ್ಯಪಾಲರು ಮತ್ತು ಕೇರಳದ ರಾಜ್ಯಪಾಲರು ಕೇಂದ್ರ ಸರ್ಕಾರವನ್ನ ಟೀಕಿಸೋ ಸಾಲುಗಳನ್ನು ಓದಲೇ ಇಲ್ಲ. ಅದೇ ರೀತಿ ಕರ್ನಾಟಕದಲ್ಲಾಗತ್ತಾ? ಒಂದು ವೇಳೆ ರಾಜ್ಯಪಾಲರು ಬರದೇ ಇದ್ರೆ ಸರ್ಕಾರದ ಮುಂದೆ ಇರುವಂತಹ ಆಯ್ಕೆ ಏನು? ಆರ್ಟಿಕಲ್ 176 ಹೇಳುತ್ತೆ, ವರ್ಷದ ಮೊದಲ ಅಧಿವೇಶನ ರಾಜ್ಯಪಾಲರ ಭಾಷಣದಿಂದ ಆರಂಭ ಆಗಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ ಸಂವಿಧಾನದ ಆರ್ಟಿಕಲ್ 176. ಒಂದು ವೇಳೆ ರಾಜ್ಯಪಾಲರು ಬಾರದೇ ಇದ್ದರೆ ಅಧಿವೇಶನ ನಡೆಸೋದಕ್ಕೆ ಸಾಧ್ಯನಾ? ಕಾನೂನಾತ್ಮಕವಾಗಿ ಏನು ಸ್ಟೆಪ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ? ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗತ್ತಾ ರಾಜ್ಯ ಸರ್ಕಾರ? ರಾಜ್ಯಪಾಲರು ಬರದೇ ಇದ್ದ ಪಕ್ಷದಲ್ಲಿ ಬಂದ ನಂತರ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಓದದೆ ಒಂದಿಷ್ಟು ಸಾಲುಗಳನ್ನ ಅವರು ಓದದೇ ಇದ್ದರೆ ರಾಜ್ಯ ಸರ್ಕಾರದ ನಿಲುವೇನಾಗಿರುತ್ತೆ? ತಮಿಳುನಾಡು ಸರ್ಕಾರ ಈ ಹಿಂದೆ ಏನು ಮಾಡ್ತು ಅಂತಂದ್ರೆ, ರಾಜ್ಯಪಾಲರು ಭಾಷಣವನ್ನ ಓದದೇ ಇದ್ದರೂ ಕೂಡ ಸಂಪೂರ್ಣ ಭಾಷಣಕ್ಕೆ ಅಪ್ರೂವಲ್ ಮಾಡಿಕೊಳ್ತು. ಸೆಷನ್ ನಲ್ಲಿ ವಂದನಾ ನಿರ್ಣಯವನ್ನ ಪಾಸ್ ಮಾಡಿಕೊಂಡ್ರು ಸಂಪೂರ್ಣ ಭಾಷಣಕ್ಕೆ. ಇಲ್ಲೂ ಕೂಡ ಅದೇ ರೀತಿ ಮಾಡಬೇಕಾಗತ್ತಾ? ಒಂದು ವೇಳೆ ಅರ್ಧ ಭಾಷಣವನ್ನ ರಾಜ್ಯಪಾಲರು ಓದಿದ್ರೆ ಬರಬೇಕು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮೊದಲ ಅಧಿವೇಶನ, ವರ್ಷದ ಮೊದಲ ಅಧಿವೇಶನವನ್ನು ನಡೆಸೋದಕ್ಕೆ ಅವಕಾಶ ಇಲ್ಲ ಅಂತ ಸಂವಿಧಾನ ಕ್ಲಿಯರ್ ಆಗಿ ಹೇಳುತ್ತೆ. ಆರ್ಟಿಕಲ್ 176 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡುತ್ತೆ, ದ ಗವರ್ನರ್ ಆಫ್ ದ ಸ್ಟೇಟ್ ಮಸ್ಟ್ ಅಡ್ರೆಸ್ ಸ್ಟೇಟ್ ಲೆಜಿಸ್ಲೇಚರ್ ಅಟ್ ದ ಬಿಗಿನಿಂಗ್ ಆಫ್ ದ ಸೆಷನ್ ಎವ್ರಿ ಇಯರ್ ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಅಂದ್ರೆ ವರ್ಷದ ಮೊದಲ ಅಧಿವೇಶನವನ್ನ ಗವರ್ನರ್ ಭಾಷಣದ ಮುಖಾಂತರ ಆರಂಭ ಆಗಬೇಕು ಅನ್ನೋದನ್ನ ಆರ್ಟಿಕಲ್ 176 ಕ್ಲಿಯರ್ ಆಗಿ ಹೇಳುತ್ತೆ. ಒಂದು ವೇಳೆ ಅವರು ಬರದೇ ಇದ್ದರೆ ಅಧಿವೇಶನವನ್ನು ನಡೆಸೋದಕ್ಕೆ ಸಾಧ್ಯನಾ ಅವರ ಅನುಪಸ್ಥಿತಿಯಲ್ಲಿ? ಇದರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ. ಇನ್ನು ಬೆಳಗ್ಗೆ 11 ಗಂಟೆಗೆ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರನ್ನ ನಾವು ಆಹ್ವಾನಿಸಿದ್ದೀವಿ. ನಾನೇ ಬೆಳಗ್ಗೆ 10:15 ಹೋಗಿ ಅವರನ್ನು ಕರ್ಕೊಂಡು ಬರ್ತೀನಿ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಮಾತನಾಡಿದ. ರಾಜ್ಯಪಾಲರಿಗೆ ಕೊಟ್ಟ ಭಾಷಣವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ಭಾಷಣವನ್ನು ಓದಬೇಕು ಅಂತ ನಾವು ಮನವಿ ಮಾಡಿದ್ದೀವಿ. ಜಂಟಿ ಅಧಿವೇಶನಕ್ಕೆ ಬರ್ತಾರೆ ಎನ್ನುವಂತ ಪೂರ್ಣ ವಿಶ್ವಾಸ ಇದೆ. ಇದು ಸ್ವಂತ ಭಾಷಣ ಅಲ್ಲ, ಸರ್ಕಾರದ ನಿಲುವು. ತಾವು ಹುದ್ದೆಯಲ್ಲಿದ್ದು ಭಾಷಣ ಮಾಡ್ತೀರಿ, ನಿಮ್ಮ ವೈಯಕ್ತಿಕ ನಿಲುವನ್ನು ಹೇಳೋದಲ್ಲ ಅಂತ ಪೊನ್ನಣ್ಣ ಹೇಳಿದ್ದಾರೆ. ಜಂಟಿ ಅಧಿವೇಶನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ರಾಜಭವನಕ್ಕೆ ಬರ್ತೀನಿ, ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ. ಅದೇ ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂಥ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅದೇ ಭಾಷಣವನ್ನು ಓದಬೇಕು ಅಂತ ಅವರಲ್ಲಿ ನಾವು ಮನವಿನ ಮಾಡಿದ್ದ. ಜಂಟಿ ಅಧಿವೇಶನಕ್ಕೆ ಬರ್ತಾರೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ಇದೆ. ಬಂದೇ ಬರ್ತಾರೆ ಅವರು. ಸಂವಿಧಾನ ಕೂಡ ಅದೇ ರೀತಿಯಾಗಿ ಹೇಳ್ತದೆ. ಅದರಿಂದ ಅವ್ರು ಬರ್ತಾರೆ. ಬೆಳಗ್ಗೆ 10 ಕಾಲಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀನಿ. ಜಂಟಿ ಅಧಿವೇಶನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ರಾಜಭವನಕ್ಕೆ ಬರ್ತೀನಿ, ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ. ಅದೇ ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂಥ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ.
ನೀವು ಅದೇ ಭಾಷಣವನ್ನು ಓದಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ದ. ಜಂಟಿ ಅಧಿವೇಶನಕ್ಕೆ ಬರ್ತಾರೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ಇದೆ. ಬಂದೇ ಬರ್ತಾರೆ ಅವರು. ಸಂವಿಧಾನ ಕೂಡ ಅದೇ ರೀತಿಯಾಗಿ ಹೇಳ್ತದೆ. ಅದರಿಂದ ಅವ್ರು ಬರ್ತಾರೆ. ಬೆಳಗ್ಗೆ 10 ಕಾಲಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಕೆಲಸ. ಆ ಭಾಷಣವನ್ನು ರಾಜ್ಯಪಾಲರು ಓದಬೇಕು ಹಾಗೆ ಅಂಥೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತಕ್ಕಂಥದ್ದು ಇದೆ. ಅವ್ರನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದೇವೆ. ಆದರೆ ಅವರು ಯಾವನ್ನ ಬಿಡಬೇಕು ಅಂತಾರೆ, ಯಾವುದು ರಾಜ್ಯದ ಹಿತ ಕಾಪಾಡೋದಕ್ಕಾಗಿ ನಾವು ಇರಬೇಕು ಅಂತೀವಿ, ಅದು ಕ್ಯಾಬಿನೆಟ್ ನಿರ್ಣಯ. ನಾವು ಸಾಯಂಕಾಲ ಹೋದಾಗ ಮಾನ್ಯ ರಾಜ್ಯಪಾಲರ ಜೊತೆಗೆ ಚರ್ಚೆ ಮಾಡಿದಾಗ ಅವರು ಈ ಅಂಶಗಳನ್ನು ಬಿಡೋದ್ರ ಬಗ್ಗೆ ಹೇಳಿದರು. ಅಂತಿಮವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ, ಆದರೆ ನಮ್ಮ ಸರ್ಕಾರದ ಒಪ್ಪಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಸೂಚ್ಯವಾಗಿ ಹೇಳಿದ್ವಿ. ಮುಖ್ಯಮಂತ್ರಿ ಹತ್ರ ಬಂದು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಈ ಬಗ್ಗೆ ಹೆಚ್ಚಿನ ವಿವರಣೆ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿ. ಆನಂದ, ಈ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ಒಂದು ಅಂದಾಜು ರಾಜ್ಯ ಸರ್ಕಾರಕ್ಕೆ ಇದ್ದಿರಬಹುದು ಅಂತ ಅನ್ಸುತ್ತೆ. ಸೊ ಏನ್ ಪ್ಲಾನ್ ಇದೆ? ರಾಜ್ಯಪಾಲರು ಒಂದು ವೇಳೆ ಬಾರದೇ ಇದ್ದರೆ ಅಥವಾ ಬಂದರೂ ಕೂಡ ಇವರು ಸಿದ್ಧಪಡಿಸಿದಂಥ ಭಾಷಣವನ್ನು ಮಾರ್ಪಡಿಸಿ ಓದಿದರೆ ರಾಜ್ಯ ಸರ್ಕಾರದ ಯೋಚನೆಗಳೇನು? ರಿಷತ್, ತಡರಾತ್ರಿವರೆಗೂ ನಡೆದಿರ್ತಕ್ಕಂಥ ಎಲ್ಲ ಬೆಳವಣಿಗೆಯನ್ನು ಕೂಡ ಗಮನಿಸ್ತಾ ಇದ್ರೆ ರಾಜ್ಯಪಾಲರಾಗಿರುವಂಥ ಗೆಹ್ಲೋಟ್ ಅವರು ಇವತ್ತು ವಿಧಾನಮಂಡಲ ಅಧಿವೇಶನಕ್ಕೆ ಬಂದು ಭಾಷಣ ಮಾಡೋ ಸಂಬಂಧಪಟ್ಟ ಹಾಗೆ 10 ಅನುಮಾನಗಳು ಕೂಡ ಇದೆ. ಯಾಕೆಂತಂದ್ರೆ ರಾಜ್ಯಪಾಲರು ಬರ್ತಾರಾ ಅಥವಾ ಬಂದರೂ ಕೂಡ ಅವರು ಭಾಷಣವನ್ನು ಮಾಡ್ತಾರಾ ಅಂತಕ್ಕಂಥ ಸಹಜವಾದ ಪ್ರಶ್ನೆಗಳು ಇನ್ನೂ ಕೂಡ ಉಳ್ಕೊಂಡಿದೆ. ಯಾಕೆಂದ್ರೆ ನಿನ್ನೆ 2 ಸುತ್ತಿನ ಸಭೆಗಳನ್ನ ರಾಜ್ಯಪಾಲರು ನಡೆಸಿದ್ರು ಕೂಡ ಒಂದು ಅಂತಿಮ ನಿರ್ಧಾರವಾದ ರಾಜಭವನ ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಅವರೊಂದಿಗೆ ಸಮಾಲೋಚನೆ ಮಾಡಿತು. ಭಾಷಣವನ್ನು ಒಂದಷ್ಟು ಬದಲಾವಣೆ ಮಾಡಲಿಕ್ಕೆ 11 ಪ್ಯಾರವನ್ನು ತೆಗಿಲಿಕ್ಕೆ ರಾಜ್ಯಪಾಲರು ಹೇಳಿದಾಗ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಮತ್ತೆ ಪುನಃ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಪೊನ್ನಣ್ಣವರು ಕೂಡ ರಾಜ್ಯಪಾಲರನ್ನು ಮತ್ತೆ ತಡರಾತ್ರಿ ಭೇಟಿ ಮಾಡಿದರು. ಆದರೆ ಆ ಭೇಟಿಯ ಸಂದರ್ಭದಲ್ಲಿ ಸರ್ಕಾರದ ನಿಲುವನ್ನು ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ಯಾರವನ್ನು ಬದಲಾವಣೆ ಮಾಡೋದಿಲ್ಲ, ರದ್ದು ಮಾಡೋದಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ರಾಜ್ಯಪಾಲರಿಗೆ ತಿಳಿಸಲಾಗಿದೆ. ಈ 11 ಪ್ಯಾರದಲ್ಲಿ ಬಹಳ ಪ್ರಮುಖವಾಗಿ ಏನು ಮನ್ರೇಗಾ ಯೋಜನೆ ರದ್ದುಪಡಿಸಿ ವಿಕಸಿತ ಭಾರತ ಗ್ರಾಮ್ಜಿ ಯೋಜನೆಯನ್ನು ಜಾರಿ ಮಾಡಲು ಸಂಬಂಧಪಟ್ಟಾಗೆ ವಿರೋಧ ವ್ಯಕ್ತಪಡಿಸಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಬ್ದಗಳಲ್ಲಿ ರಾಜ್ಯ ಸರ್ಕಾರದ ನಿಲುವುಗಳನ್ನು, ರಾಜ್ಯದ ನಿಲುವುಗಳನ್ನು ಪ್ರಸ್ತಾವ ಮಾಡಲಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ನಾವು ತೆಗೆಯಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖವನ್ನು ಮಾಡಿ ಅವರಿಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಇದಕ್ಕೆ ರಾಜ್ಯಪಾಲರು ಒಪ್ಪಿದ್ದಾರಾ ಅಂತಕ್ಕಂಥ ಸಹಜವಾದಂಥ ಅನುಮಾನ ಮೂಡ್ತಾ ಇದೆ. ಎಚ್ ಕೆ ಪಾಟೀಲ್ ಹೇಳ್ತಾ ಇರ್ತಕ್ಕಂಥದ್ದು ಕೆಲವೊಂದಷ್ಟು ಬದಲಾವಣೆ ಮಾಡಲಿಕ್ಕೆ ನಾವು ನಿರ್ಧಾರವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಕೂಡ ರಾಜ್ಯಪಾಲರು ಹೇಳಿದ ಹಾಗೆ 11 ಪ್ಯಾರವನ್ನು ತೆಗೆದೇ ಇದ್ರೆ ರಾಜ್ಯಪಾಲರು ಭಾಷಣ ಓದತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಸರ್ಕಾರದ ಮೂಲಗಳು ಹೇಳ್ತಾ ಇರತಕ್ಕಂಥದ್ದು ರಾಜ್ಯಪಾಲರು 11 ಗಂಟೆಗೆ ಬಂದು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಅಚಲವಾದ ವಿಶ್ವಾಸದಲ್ಲಿ ಇಡೀ ಸರ್ಕಾರ ಇದೆ. ಸರ್ಕಾರದ ಮೂಲಗಳು ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ರಾಜ್ಯಪಾಲರು ಒಂದೊಮ್ಮೆ 11 ಗಂಟೆಗೆ ಅಧಿವೇಶನಕ್ಕೆ ಬಂದರೂ ಕೂಡ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣ ಓದ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕಂಥ ಮಾಹಿತಿಗಳು ಈಗ ಬರ್ತಾ ಇದೆ. ಯಾಕೆಂತಂದ್ರೆ ರಾಜ್ಯಪಾಲರು ಹೇಳಿದ ಬದಲಾವಣೆಯನ್ನು ಸರ್ಕಾರ ಮಾಡದೇ ಇರುವಂಥ ಕಾರಣಕ್ಕಾಗಿ ಅವರು ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನು ಮಾಡಲಿಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ರಾಜ್ಯಪಾಲರು ವಿಧಾನಸೌಧಕ್ಕೆ ಬಂದರೂ ಕೂಡ ಅವರು ಆ ಒಂದು ಭಾಷಣವನ್ನು ಓದಲ್ಲ ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಸಂವಿಧಾನದ 176(a)(1) ಪ್ರಕಾರ ಈ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲೇಬೇಕು. ಆದರೆ ಭಾಷಣವನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣವನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಆ ಕಾರಣಕ್ಕಾಗಿ ಈಗ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ಓದಲಿಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಅಧಿವೇಶನ 10 ಅನುಮಾನಕ್ಕೆ ಕಾರಣವಾಗಿದೆ. ಒಂದೊಮ್ಮೆ ರಾಜ್ಯಪಾಲರು ಬರದೇ ಇದ್ರೆ ಅಧಿವೇಶನವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ದಾರೆ. 10:55 ವಿಧಾನಸೌಧ ಮೆಟ್ಲುಗಳ ಮುಂದೆ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್, ಸಭಾಪತಿ ಸೇರಿದ ಹಾಗೆ ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳು ರಾಜ್ಯಪಾಲರಿಗೆ ಕಾಯ್ತಾ ಇರ್ತಾರೆ. ಒಂದೊಮ್ಮೆ ರಾಜ್ಯಪಾಲರು ಬರದೇ ಇದ್ರೆ ಅದೇ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜಕೀಯವಾಗಿರ್ತಕ್ಕಂಥ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತಕ್ಕಂಥ ಪ್ಲಾನ್ ಅಲ್ಲಿ ಸರ್ಕಾರ ಕೂಡ ಇದೆ. ಹಾಗಾಗಿ ಇವತ್ತಿನ ಬೆಳವಣಿಗೆ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.